ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೋಗ್ತೈತೆ, ಇಬ್ರು ಹೋಗ್ತಾ ಇದೀವಿ. ನಂದಿ ದೇವಸ್ಥಾನ ಗೈಸ್, ನಂದಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಏನು ಇವತ್ತು ಕಾರ್ತಿಕ್ ಸೋಮವಾರ, ಅದಕ್ಕೆ ಹೋಗ್ತಾ ಇದ್ದೀವಿ. ಲಕ್ಷ ದೀಪೋತ್ಸವ ಅದು ಆಯ್ತಾ? ನಂಗೆ ಗೊತ್ತಿರಲಿಲ್ಲ ಇವತ್ತು ಲಕ್ಷ ದೀಪೋತ್ಸವ ಇವತ್ತು ಅಂತ. ಇವಾಗೇನು ಆಟೋ ಅಲ್ಲೆಲ್ಲ ಹೋಗ್ತಾ ಇರೋದು ನಾವು. ಇನ್ನೇನು ಗಾಡಿಯಲ್ಲ ಕಾಸುಗಳೈತಾ? ರೂಪಾಯಿ ಇಲ್ಲ ಕಾಸು ಗಾಡಿಯಲ್ಲಿ ಹೋಗೋಕ್ಕೆ ಅವರು ಪೊಲೀಸ್ಗಳಿಲ್ವಾ ಅಲ್ಲಿ ರೋಡಲ್ಲಿ? ಎಲ್ಲಿಲ್ವಾ? ಪೆಟ್ರೋಲ್ ಐತಾ ಇಲ್ಲ ಇದರಲ್ಲಿ? ಇಲ್ಲ. ಗಾಡಿಯಲ್ಲಿ ಹೋಗೋಣ. ಪೆಟ್ರೋಲ್ ಹಾಕ್ಸಿ ಅಂದ್ರೆ 50 ರೂಪಾಯಿಗೆ ಹಾಕ್ಸ್ತಿಲ್ವಾ? ನಂಗೆ ಕಾಸು ತಂದಿಲ್ಲ, ಬರ್ತದೆ ಹೋಗಿ ಎತ್ಕೊಂಬರೋಗ. ತಿರ್ಸು. ಅವ್ನಿಗೆ ಹೇಳು, ಅವ್ನ ಪಕ್ಕನ ಗಾಡಿ ಹತ್ತ ಬರೋ ಹೂ ಅಂತಾನ, ಅವನು ಬರ್ತಾನ ಕೇಳು. ಯಾರು ನನ್ನ ಹತ್ರ ಕರೆನ್ಸಿ ಇಲ್ಲ, ನೀನೇ ಫೋನ್ ಮಾಡಿ ಕೇಳು. ಹೂ ಅಂದರೆ 50 ರೂಪಾಯಿ ತೊಗೊಂಬರ್ತೀನಿ, ಪೆಟ್ರೋಲ್ ಹಾಕ್ಸೋಣ. ವೆಯ್ಟ್ ಅ ಮಿನಿಟ್ ಗೈಸ್, ಪ್ಲಾನಿಂಗಲ್ಲಿ ಸ್ವಲ್ಪ ಪ್ಲಾನಿಂಗ್ ಐತೆ. ಚೇಂಜ್ ಇನ್ ಪ್ಲಾನಿಂಗ್ ಗೊತ್ತಿಲ್ಲ. Hi guys, Switzerland. I am opening the vlog. No! God, please, no! No! ಅವಾಗ ಓಪನ್ ಮಾಡಿ ಇಟ್ಟಿದ್ದೀನಿ. ಐ ಆಮ್ ಓಪನ್ ಇನ್ ದ ವ್ಲಾಗ್ ಅಂತೀವಿ. ಅವನು ಫೋನ್ ಮಾಡೋನೇನೋ ಫೋನ್ ಮಾಡೋನೇನೋ. ಪ್ರಶಾಂತ್ ಹೋಗಿರ್ತಾನೆ, ಬರೋಲ್ಲ. ಹೋಗಿದ್ದಾನಂತೀಯ? ಹೋಗಿದ್ದಾನೆ. ಇಲ್ಲಾಂದರೆ ಯಾವನಾದರೂ ಆಟೋಲ್ಲಿ ಬಂದರೆ ಅಲ್ಲಿ ಸ್ವಲ್ಪ ದೂರ ಆಯಿತಾ? ಹೋಗೋಣ ಇವಾಗ. ಫಸ್ಟ್ ಆಫ್ ಆಲ್ ಎಲ್ಲಿಗೋ ಹೋಗ್ತೀವಿ ಅವ್ರ ಮನೆ ಹತ್ರನ. ಇಟ್ಕೊಳ್ಳೋ ಸ್ವಾಮಿ ಫೋನು ಈಗ ಇಟ್ಕೊಂಡು ಹೋಗ್ತಾರೋ ನಿಂಗೆ ಗೊತ್ತಿಲ್ಲ. ಯಾವನಾದ್ರೂ ಗಾಳಿಗೆ ಎತ್ಕೊಂಡು ಹೋಗ್ಬಿಡ್ಬೇಕು. ಬರ್ತಾ ಚೆನ್ನಾಗಿರೋ ಗಾಡಿ ಇಲ್ಲಿಗೆ ಹೋಗಲ್ಲ, ನಂದಿಗೆ ಹೋಗಲ್ಲ, ನಾವು ನಿದ್ದೆ ಆಗುತ್ತೆ. ಆಯ್ತು, ಏನು ಬರೀ ಬ್ಲಾಗ್ ಆನ್ ಮಾಡೋಣ ಅಷ್ಟೇ, ಏನು ಮಾತಾಡ್ತಿಲ್ಲ. ಇನ್ನೇನೈತೆ, ಏನು ಮಾತಾಡಬೇಕು? ಏನೋ ಅಂತ ಹೇಳು. ಅಯ್ಯೋ ಎಲ್ಲೋ ಹೋಗ್ತಾಯಿದ್ದೀವಿ ಪ್ರಶಾಂತ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳು. ಪ್ರಶಾಂತ್ ಅವ್ರ ಮನೆಗೆ ಮತ್ತೆ ನಂದಿಗೆ ಹೆಂಗೆ ಬರ್ಬೇಕು? ಮತ್ತೆ ನಾನು ಬರ್ತಾನೆ ಆಟೋನಿಗೆ ಏನೋ ನನ್ನ ಚೆಸ್ಟ್ ನೋಡ್ತಾ ಇದೀಯ? ಏನೋ ತೋರಿಸ್ತಾನೆ ಇವ್ನು, ಏನೋ ವೇಸ್ಟ್ ಇಲ್ಲ. ದಿಸ್ ಈಸ್ ಕಾಲ್ಡ್ ಕಂದ್ವಾರ್ ಕೆರೆ ಆಫ್ ಚಿಕ್ಕಬಳ್ಳಾಪುರ. ಅದು ಕಂದ್ವಾರ್ ಕೆರೆ ಅಲ್ಲ, ಕಂದ್ವಾರ್ ಕೆರೆ. ಕೆರೆ ಅಲ್ಲ, ಕೆರೆ. ನಿಮಗೆ ಒಳಗಡೆಯಿಂದ ತೋರಿಸ್ಬೇಕಾದ್ರೆ ಬರೋವಾಗ ತೋರಿಸ್ತೀನಿ, ಇವಾಗ ಆಗಲ್ಲ. ಇವಾಗ ಸ್ವಲ್ಪ ಜೋರಾಗಿ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ, ಮತ್ತೆ ಲೇಟಾಗಿ ಹೋಗುತ್ತೆ ನಂದಿಗೆ ಹೋಗೋಕ್ಕೆ. ಅದಕ್ಕೆ ಬರೋವಾಗ ತೋರಿಸ್ತೀನಿ ಹೆಂಗೈತೆ ಕೆರೆ ಅಂತ. ಇಲ್ಲಿ ರೋಡ್ ಸ್ವಲ್ಪ ಕೆಟ್ಟ ಕೆಡ ಐತೆ. ನನ್ನ ಬ್ಲಾಗ್ ನೋಡೋರಿಗೆ ಮುನ್ಸಿಪಾಲಿಟಿ ಇಲ್ಲಾಂದರೆ ಯಾವುದಾದ್ರು CM PM ಯಾರಾದರೂ ನೋಡಲಿ ವ್ಲಾಗು. ಈ ಕಂದ್ವಾರ್ ಬಾಗ್ಲಿಗೆ ಹೋಗೋ ರೋಡಲ್ಲಿ ಎಲ್ಲ ಒಂಥರ ಐತೆ, ಕಲ್ಲುಗಳೆಲ್ಲ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರ್ತವೆ. ಸ್ವಲ್ಪ ಕಲ್ಲುಗಳದ್ದು ರೋಡ್ನ ಟಾರ್ ರೋಡ್ ಥರ ಮಾಡಬೇಕಂತ ವಿನಂತಿ. ಜೈ ಹಿಂದ್, ಜೈ ಭಾರತ್. ನಂದಿ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ವಿ. ಏನು ಇವಾಗ ಒಳಗಡೆ ಹೋಗ್ಬೇಕು, ಜಾಸ್ತಿ ಟ್ರಾಫಿಕ್ ಐತೆ. ಅಯ್ಯೋ ಏನೋ ತಾನು, ಅಯ್ಯೋ ಫುಲ್ ಆರನ್ನು ಕಳಿಸ್ಬಿಡೋತಾರ ಅವ್ನು ಅಂಕಲ್. ಇವಾಗ ಒಳಗಡೆ ಹೋಗ್ತಾ ಇದೀವಿ. ಪ್ರಶಾಂತ್ ಈ ವಾಟೆ ಟ್ರಾಫಿಕ್ ಒಳಗಡೆ ಅಲೋ ಇಲ್ಲ ಫೋನು. ಅದಕ್ಕೆ ಬ್ಲಾಗ್ ಸ್ವಲ್ಪ ದೂರ ಅಲೋ ಐತೆ ಅಷ್ಟೇ. ಅಲ್ಲವರೆಗೂ ಮಾತ್ರ ನಿಮಗೆ ವ್ಯೂ ತೋರಿಸ್ತೀನಿ. ವೆಯ್ಟ್ ಅ ಮಿನಿಟ್. ಇಲ್ಲಿ ನೋಡಿ ಗೈಸ್, ಸಿಕ್ಕಾಕೊಂಡ ಎಮ್ಮೆ. ಹೋದೆನಾ ಆಲ್ರೆಡಿ ಇದ್ದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಯಲ್ಲಿ ಬಂದಿದ್ ಮಚ್ಚ. ಇವನೇನೋ ಆಟೋ ಗಾಡಿಯಲ್ಲಿ ಹೋಗೋಣ ಅಂತ ಹೇಳಿದ್ದು. ಕಾಸು ಬೇರೆ ಎತ್ಕೊಂಡವನೇ. ನಮಗೆ ಆಟೋ ಅಲ್ಲಿ ಅಂದ್ಬಿಟ್ಟು ಗಾಡಿಯಲ್ಲಿ ಬಂದವನು. ಆ್ಯಂಡ್ ದೇವಸ್ಥಾನದಲ್ಲಿದ್ದೀವಿ, ನಂದಿ ದೇವಸ್ಥಾನ. ಆ್ಯಂಡ್ ಮತ್ತೆ ಎಲ್ಲರೂ ಇಲ್ಲವ್ರೆ. ಇದು ಪ್ರಶಾಂತ್ ಅವ್ರಮ್ಮ, ಅವ್ರ ದೊಡ್ಡಮ್ಮ ಎಲ್ಲರೂ. ಟೆಂಪಲ್ ತೋರಿಸ್ದ ಎಲ್ಲ. ದಿಸ್ ಈಸ್ ದ ಏನ್ಷಿಯಂಟ್ ಟೆಂಪಲ್. ಇನ್ನೇನು 200-300 ವರ್ಷದಿಂದ ಐತೆ. ನಿಂಗೆ ಗೊತ್ತಾ? ಅದು ನಂಗೆ ಗೊತ್ತಿಲ್ಲ. ನಿಂಗೆ ಗೊತ್ತಾ? 200-300 ವರ್ಷ ಟೆಂಪಲ್ ಇರೋದು. ಇನ್ನೂ ಐತೆ. ದಿಸ್ ಈಸ್ ಪ್ರಶಾಂತ್ ಮಾಮ್ ಆ್ಯಂಡ್ ಆಂಟಿ.
ಏ ಓಡೋದು ನೆತ್ತಲ್ಲಿ ಆಂಟಿ ಆಂಟಿ ಇವ್ರ ತಂಗಿ ಅಲ್ಲಿ ಬಚ್ಚಿಟ್ಕೊಂತಾರಲ್ಲ ಆಂಟಿ. ಹಾಂ ಪೊಲೀಸ್ ಅವ್ರು ಇದ್ದಾರಂತೆ, ಇವ್ರ ಮಾಮಂದರು. ಸರಿ ಸಿಗೋಣ. ಆಗೋಗೈತೆ ಪ್ರಸಾದ. ಎಷ್ಟು ನನ್ನ ಮಕ್ಳು ಅದ್ರಲ್ಲಿ ಹಾಕ್ರಿ ನೋಡಿದ್ರಾ? ನೀರು ಮಾತ್ರ ಹಂಗೆ ಮಾಡಬೇಡ ನೋಡು. ಕೊಟ್ಬಿಡು ನಂಗೆ ನೀರು, ಕೊಟ್ಬಿಡು ನೀರು ಕೊಡು. ಸಾವು ಬದುಕಿನ ಮಧ್ಯೆ ನೋಡಿ ಗೈಸ್, ನೀರು ಎತ್ಕೊಂಡು ಹೊರಟೋಗಿದ್ರು. ನಿಮ್ಗೆ ಏನು ಕೇಳ್ತಿರಲ್ಲ ನಾನು ಮಾತಾಡಿರೋದು. ಪ್ಯಾಕೆಟ್ ಸಾಂಗ್ ಹಾಕೊಳ್ರಿ. ಇಲ್ಲೆಲ್ಲ ಐತಲ್ಲ, ಇದೆಲ್ಲ ಪ್ಲೇಟಿಗ್ಲೆ ಎಲ್ಲ ಎಲ್ಲ ಪೇಪರ್ಗಳೇ ತಿಂತಾರೆ ಜನರು. ಅಲ್ಲೇ ಬಿಟ್ಟೋಗ್ತಾರೆ ಪ್ಲೇಟು. ಅವ್ರಿಗೆ ಎಷ್ಟು ಮೈಬಾರ ಅಂದರೆ ಎತ್ಕೊಂಡ್ಬಂದು ಪ್ಲೇಟ್ನ ಡಸ್ಟ್ಬಿನ್ ಹತ್ರ ಹಾಕೋಕೆ ಏನಾದರೂ ಆಗೋಗುತ್ತಾ? ಇಲ್ಲಿ ನೋಡಿ ಗೈಸ್ ಎಷ್ಟೈತೆ ಪ್ಲೇಟು. ಇಷ್ಟಿಷ್ಟು ಪ್ಲೇಟ್ಗಳು ಹಂಗೆ ಬಿಟ್ಬಿಟ್ಟವ್ರೆ, ಹಾಯ್ಕೊಂಡು ಹೋಗ್ತಾರಂತನ ಎಲ್ಲರೂ ಬಂದು. ಹೇಳೋದು ಹೇಳ್ತೀನಿ ನಾನು. ಇದೊಂದು ಇಲ್ಲೊಂದು ಯಾರು ಬರಲ್ಲ ಅಂತ ಅಡ್ಡ ಖಾಲಿ ಐತೆ ನೋಡಿ. ಇಲ್ಲ ಅಂದರೆ ಅಜ್ಜಿ ಎಲ್ಲ ಕಡೆ ಪ್ಲೇಟಿಗ್ಲೇ ಜಾಸ್ತಿ, ಪ್ಲೇಟಿಗ್ಲೇ ಕಾಣಿಸ್ತೈತಿ ಎಲ್ಲ ಕಡೆ. ನಾನು ಒಂದೇ ಹೇಳ್ತಾ ಇದ್ದೀನಿ, ತಿಂದಾಗ ಅವ್ರವ್ರ ಪ್ಲೇಟ್ ಅವ್ರು ಎತ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ರೆ ಏನಾಗಲ್ಲ. ಎಲ್ಲ ಗುಡ್ಡೆಗಳು ಅದು ಡಸ್ಟ್ಬಿನ್ ದಾಟ್ಬಿಟ್ಟು ಬಂದ್ಬಿಟ್ಟೈತೆ. ಇಲ್ಲಿ ವರ್ಕ್ ಮಾಡೋರ್ಗೂ ಸ್ವಲ್ಪ ಒಂದು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಓ ಏನು ಸಿಂಕು ಬಿಟ್ಟು ಬರ್ತಾ ಇಲ್ಲ. ಬಾ ಸಿಂಕು ಬಿಟ್ಟಿಲ್ಲ ಗಾಯ್. ಸಿಂಕಲ್ಲಿ ವಾಟರ್ ಪ್ಯಾಕೆಟ್ಗಳು ಮಚ್ಚ ನೋಡೋದು ಸಿಂಕು. ಇಲ್ಲಿ ವರ್ಕ್ ಮಾಡೋರು, ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ದೇವಸ್ಥಾನದವರು, ಅವ್ರಿಗೂ ಒಂದು ಹೇಳ್ತಾ ಇದ್ದೀನಿ, ಏನಾದರೂ ಡಸ್ಟ್ಬಿನ್ಗಳು ಅವೆಲ್ಲ ಫುಲ್ ಆದರೆ ಮತ್ತೆ ಹೋಗಿ ಅದನ್ನು ಇದು ಎಕ್ಸ್ಚೇಂಜ್ ಮಾಡ್ತಾ ಇರ್ರಿ. ಹಂಗೆ ಬಿಟ್ಬಿಟ್ರೆ ಏನು ಪ್ರಯೋಜನ? ಹಾಂ, ಬರೀ ಎಕ್ಸ್ಚೇಂಜ್ ಮಾಡಿದ್ರೆ ತಾನೇ ಬೇರೆಯವರು ಎಲ್ಲಾದರೂ ಹಾಕ್ತಾರೆ. ಇದು ಮೇನ್ ಪಾಯಿಂಟ್ ಅಲ್ಲ. ನೀವೇ ಏನು ವರ್ಕ್ ಮಾಡ್ತಾ ಇಲ್ಲ ಅಂದರೆ ಎಲ್ಲರೂ ಎಲ್ಲ ಹಾಕೋಗ್ತಾರೆ. ಓಕೆ ಗೈಸ್, ಬೇಕ್ರಿಗೆ ಬಂದಿದ್ದೀವಿ. ಆಂಟಿ ಏನೋ ಕೊಡಿಸ್ತಾರಂತೆ, ತಿನ್ನಕ್ಕೆ ಬಂದಿದ್ದೀವಿ. ತಿಂದುಬಿಟ್ಟು ಇವಾಗೇನು ಮನೆಗೆ ಹೋಗಬೇಕು. ಜಾಸ್ತಿ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ಫ್ಯಾಮಿಲಿ ಜೊತೆ ಇದ್ದೀವಿ. ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಬರ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಂಜಾಯ್ ಪಾಯಿಂಟ್ಗೆ ಹೋಗಿ. ಕನ್ನಡ ಬರೆದ್ಬಿಟ್ಟಿದ್ದೀನಿ. ನೆನ್ನೆ ಸಲಾರ್ ನೋಡ್ಕೊಂಡು ಬರ್ತಿದ್ದೀನಿ ಕನ್ನಡ. ಅದು ಬಾಯ್ ಮಾಡೋ. ಸರಿ, ನನಗೂ ಬಾಯ್ ಮಾಡು. ಗಾಡಿ ಆಫ್ ಆಗೈತೆ ಅಲ್ಲಿ. ನಾನು ಏನು ಹೇಳ್ತೀನೋ ನನಗೆ ಅರ್ಥ ಆಗಲ್ಲ ಒಂದಕ್ಕಿಂತ, ಅದಕ್ಕೆ ಅರ್ಥ ಮಾಡ್ಕೊಬೇಕು. ಇದು ಸ್ವಲ್ಪ ಇವಾಗ ಹಿಂಗೆ ಇಟ್ಕೊಂಡಿದ್ದೀನಿ ಕ್ಯಾಮ್ರಾ, ಯಾಕಂದರೆ ಗಾಳಿ ಸೌಂಡ್ ಜಾಸ್ತಿ ಬರುತ್ತೆ ಅಂತ. ಏನಾದರೂ ಕೇಳಿಸ್ತಾ ಇದೆ भाई ने बोला करने का तो करने का. ಬೈಕ್ ರೇಸ್ ಮಾಡ್ತಾ ಇದ್ವಿ. ಮುಂದೆ ಇವಾಗ ಕ್ರಾಸ್ ಮಾಡಿಬಿಟ್ವಿ ಅಷ್ಟೇ. ಯಾವಾಗ ಕಾಣಿಸಿರ್ತಾರೆ ನಿಮ್ಮನ್ನ, ಹಾಂ ಅವರೇ, ನಾವೇ ಫಸ್ಟು. ಇದು ನಂಬರ್ ಪ್ಲೇಟ್ಸ್ ಎಲ್ಲ ಬ್ಲರ್ ಮಾಡು. ನಂಬರ್ ಪ್ಲೇಟ್ ಎಲ್ಲ ಬ್ಲರ್ ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ಮಾಡಲ್ಲ. ಕಂದವಾರ ಕೆರೆ ತೋರಿಸ್ತೀನಿ ಅಂದಲ್ಲ, ಇದೇ ನಮ್ಮೂರ ಕೆರೆ. ಗಲೀಜೇನು ಇದೆಲ್ಲ ಗಲೀಜಲ್ಲ, ಇದೆಲ್ಲ ಪಾಚಿ ಹೊಡೆದು ಲೋಟಸ್ಗಳು ಬೆಳೆಯೋದು ಅಂದ್ಕೊಳ್ಳಿ. ಲೋಟಸ್ ಬೆಳೆಯೋದಲ್ಲೇ ನಾವು ಗೂಬೆ ಗಿಡ ಪಾಚಿ ಅಂತೆ. ಅಲ್ಲಿ ನೋಡಿ ಗೈಸ್ ಫುಲ್ಲು ಕೆರೆನೇ ಅದು. ಅಜ್ಜಿ ಕ್ಲೋಸ್ ಆಗೋಗೈತೆ, ಹೋಗೋಣೇನೋ? ಬೇಡ ಬಿಡು, ಹೋಗ್ಬೇಕಂತೇನೋ ಅರ್ಜೆಂಟು, ಬೀಗ ಕೊಡ್ಬೇಕಂತೆ. ಗೈಸ್ ಮನೆಯಲ್ಲಿ ಬಿದ್ದಿದ್ವಿ. ವೆಂಕಟು ಮನೇಲಿ ಬಿದ್ದಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಏನಾದರೂ ತಿನ್ನೋದಕ್ಕೆ. ತಿಂದು ಹಂಗೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗೋದು ಅಷ್ಟೇ. ನೆಕ್ಸ್ಟು ಏನಾದರೂ ಪ್ಲ್ಯಾನಿಂಗ್ಸ್ ಏನಿಲ್ಲ. ಇವಾಗ ರೆಕಾರ್ಡ್ಸ್ ಏನಾದರೂ ಬರೀಬೇಕು. ನಾಳಿದ್ದಿಂದ ಎಕ್ಸಾಮ್ಗಳು ನಡೀತವೆ. ಎಕ್ಸಾಮ್ಗಳು ನಡೆಯುವಾಗ ಗೊತ್ತಲ್ಲ, ಬ್ಲಾಗ್ ಸ್ವಲ್ಪ ಕಮ್ಮಿ ಆಗುತ್ತೆ, ಶಾರ್ಟ್ಸ್ ಜಾಸ್ತಿ ಬರ್ಬೋದು. ಸೊ ನಿಮಗೆ ಆ ಶಾರ್ಟ್ಸ್ನ ಸಪೋರ್ಟ್ ಕೊಟ್ಟರೆ ಶಾರ್ಟ್ಸ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸದ್ಯಕ್ಕೆ ವ್ಲಾಗ್ ಬರ್ತಾ ಇರುತ್ತೆ. ಸ್ವಲ್ಪ
ದಿಸ್ ತಿಂಗಳಾದಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ, ಅವಾಗ ಸ್ವಲ್ಪ ಶಾರ್ಟ್ಸ್ ಜಾಸ್ತಿ ಬರುತ್ತೆ. ಸೊ ಗೈಸ್ ಇವಾಗ ವಡಾಪಾವ್ ತಿಂದು ಇದ್ದೀವಿ. ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ನನ್ನ ಮಕ್ಕಳಿದ್ದೆ. ಅಲ್ಲ ಗೈಸ್, ಇವನು ದೊಡ್ಡ ವ್ಲಾಗರು ಅಲ್ಲ. ಏನಂದ ನಿಮಗೆ ವಡಾಪಾವ್ ತಿನ್ನಕ್ಕೆ ಹೋಗ್ತಾ ಇದೆ ಅಂತ 10 ವರ್ಷದಿಂದ ಇಲ್ಲ. ತಿನ್ಬಿಟ್ಟ ಮೇಲೆ ನಾನು ಗ್ಯಾಪ್ಕ ಮಾಡಿಸಿದಕ್ಕೆ ಗ್ಯಾಪ್ಕ ಬಂದ ಅದೂ ಬ್ಲಾಗ್ ಮಾಡಬೇಕು. ಎಷ್ಟು ವೇಸ್ಟ್ ಅಂದರೆ ತಿಂದ್ಬಿಟ್ಟ ಮೇಲೆ ನೆನ್ಸವನೆ. ಇವನು ಎಷ್ಟು ವೇಸ್ಟ್ ಅಂದರೆ ತಿಂದ್ಬಿಟ್ಟಲ್ಲಿ ಇವ್ನು ನೆನ್ಸವನೆ. ನಮಗೆ ಇವಾಗ ಬೇವಿನ ಎಲೆ ಕಿತ್ತಬೇಕು ಅಂದರೆ ಬಂದಿದ್ದೀವಿ. ಬೇವಿನ ಎಲೆ ತೊಗೊಳಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಗೋ ಏನಾದರೂ ಹಿಂಗೆ ಕೋಲು ಏನಾದರೂ ಹೊಡಿ ಮುಂಚೆ. ಅದು ಒಣಗೋಗೈತೇನೋ, ಅದು ಹೆಂಗೆ ಅಂದಿಸ್ಕೊಂತೀಯ? ಅದು ಕೋಲು ಏನಾದರೂ ಎತ್ಕೊಂಡು ನೋಡಿ ಬಂದ್ಬಿಡುತ್ತೆ. ಎಲ್ಲಿ ಕೋಲೆಲ್ಲ ಐತಿ ಇಲ್ಲಿ ಮುಂದೆ? ಬೇರೆ ಕಡೆ ಹೋಗ್ಬೇಕು. ದಿಸ್ ಈಸ್ ದ ಟೆಂಪಲ್. ದಿಸ್ ಈಸ್ ಆಲ್ಸೋ ಅನ್ ಏನ್ಷಿಯಂಟ್ ಟೆಂಪಲ್, ತ್ರಿಬಲ್ ಎಸ್ ಟೆಂಪಲ್. ಬೇವಿನೆಲೆ ಹುಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟಿದ್ದೀವಿ. ಇನ್ನು ಅಜ್ಜಿದ ದಡಿಯ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ. ನೋಡೋಣ ಬೇವಿನ ಎಲೆ ಸಿಗುತ್ತೆ ಇಲ್ಲ. ಇವನಿಗೇನೋ ಬೇವಿನ ಎಲೆ ರಾತ್ರಿ ಹೊತ್ತಲ್ಲಿ ಹೇಳ್ತಾನೆ, ಬೆಳಗ್ಗೆ ಹೊತ್ತರಲ್ಲಿ ಹೇಳಲ್ಲ. ಕಾಣಿಸ್ಬೇಕಾ ಬೇಡವಾ? ರೈಲ್ವೆ ಸ್ಟೇಷನ್ ಟ್ರ್ಯಾಕ್ ಮೇಲೆ ಇದ್ದೀವಿ. ಅಜ್ಜಿ ಯಾವುದಾದ್ರು ಟ್ರೈನ್ ಆಗೋ ಒಂದು ಟ್ರೈನ್ ಅಲ್ಲಿ ನಿಂತೈತೆ. ಇದೀಗ ಸೊಂಚ್ಕಿದಾಗ ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಮೇಲೆ. ನನ್ನ ಮನೆ ನಿನ್ಗೇನು ಬಾಧೆ? ಅಲ್ಲ ಐತಲ್ಲ, ಹಾಂ ಮರಗಳು ಇರ್ಬೇಕಲ್ಲ ಅಲ್ಲಿ ಎದುರಲ್ಲಿ. ಅದು ಯಾವ ರೋಡ್? ಅದು ಸ್ಟೇಡಿಯಂ ಅಲ್ಲ, ಸ್ಟೇಡಿಯಂ ತಾನೇ ಸ್ಟೇಡಿಯಂ. ಬಟ್ ಅಲ್ಲಿ ಇದು ಇದೆ ಬೇವಿನ ಇಲ್ಲೇ ಎಲ್ಲೂ ಇಲ್ಲ. ಇದೇನು ಇದು? ವಾಟ್ ಈಸ್ ಈ ಸ್ಟ್ರಕ್ಚರ್? ಅದು ಕುತ್ಕೊಳಕ್ಕೆ ಹಾಕಿಡ್ತಾರೆ, ಕಿತ್ತೋಗಿರ್ತಾವೆ ಅಷ್ಟೇ. ಕಿತ್ತೋಗಿರ್ತಾ ಇಲ್ಲ ಕಿತ್ತಾಕಿರ್ತಾರೆ ಎಲ್ಲ. ಮತ್ತೆ ಇಲ್ಲಿ ನಾನು ಅವಾಗಲೇ ಹೇಳ್ದೆ ಇಲ್ಲ. ಇವಾಗ ರೈಲ್ವೆ ಸ್ಟೇಷನ್ ದಾಟಿ ಇವಾಗ ನಮ್ಮ ಮನೆಗಳಿಗೆ ಹೋಗೋಣ. ಸಂಗಂಗುಡಿ ಹತ್ರ ಲೇ ಚೊಪ್ಪಿಗೆ ಹಾಕೊಂಡು ನಡಿ ಫಸ್ಟ್ ಚಿಕಾಂಬಿಸ್ಕೊಂಡು ಎಗ್ರ ಓಡೋ ಇಲ್ಲಿ ನೋಡಿ ಬರೀ ಕಾಲಲ್ಲಿ ಹೋಗ್ತಾವನೆ. ಇವನ್ ಚಪ್ಪಲಿ ಅವನ್ ಹಾಕವನೆ. ಚೊಪ್ಲಿ ಎತ್ತಾಕ್ಬಿಟ್ಟವ್ರು ಗಾಯ್ಸರಿ. ಇವನ್ ಚಪ್ಪಲಿ ಅವನ್ ಹಾಕವನೆ. ಅವ್ನ ಚಪ್ಪಲಿ ಯಾರು ಹಾಕವ್ರೆ ಅಂದ್ರೆ ಚಪ್ಪಲಿ ಬಿಟ್ಟು ಬಂದವನೆ. ಚೊಪ್ಲಿ ಬಿಟ್ಬಿಟ್ಟು ಬಂದವನೆ. ಅವನು ಕೊಬ್ಬು. ಬಾ ಈಗ ಹೆಂಗೋಗ್ಬೇಕು? ಸ್ಟೈಲ್ ಫುಲ್ ಕೆಟ್ಟೋಗೈತೆ. ಚೊಪ್ಲಿಗೆ ಹಾಕೊಂಡು ಹೋಗೋಣ ನಡಿ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇರ್ ಸ್ಟೈಲ್ ಇವಾಗ ಮುಟ್ಟಕ್ಕೆ ಹೋದ್ರೆ ಬೊಟ್ಟೆಲ್ಲ ಹೊರಟೋಗುತ್ತೆ. ಏನು ಕಾಣಿಸಲ್ವ ಇಲ್ಲಿ? ಎಷ್ಟು ಕತ್ಲಲ್ಲೈತೆ, ಅದಕ್ಕೆ ವ್ಲಾಗ್ ಆಫ್ ಮಾಡ್ತಾ ಇದ್ದೆ. ಬಟ್ ಇವಾಗ ಲೈಟ್ ಬೇಕು. ಬ್ಯಾಕ್ ಲೈಟ್ ಆನ್ ಮಾಡಿದ್ದೀನಿ ವ್ಲಾಗ್ ಆನ್ ಮಾಡಿ. ಏನೋ ಇದು ಇಷ್ಟು ಬ್ಲರ್ ಹೊಡಿತೈತೆ, ಯಾವುದೋ ದೆವ್ವ ಕಾಣಿಸು. ಏನದು? ಇರು यस माय सन। उधर क्या? ऐसी क्या चीज है जो बच्चों को डरा रही है? हमें शेर को डरा के दिखा। ಅಲ್ಲೇನೋ ನೋಡ್ತಾ ಇದೆ. ಏನದು? ಇದೀಗ ಸ್ವಲ್ಪ ಏನದು ಮಚ್ಚಾ? ಬಾರ ಕಣ್ ಕ್ಲೋಸ್. ಬೆಂಚು ಹಿಂಗೆ ಜಿಗಿಯೋ. ಏನದು? ಏನೋ ಬೇಟೆ? ನಾಯಿನದು? ನಾಯಿನೇ ಇರ್ಬೇಕು ಮಚ್ಚಾ, ನಂಗೆ ಭಯ ಆಯ್ತು. ನಾಯಿನಲ್ಲಿ ನೋಡೋ ಅಲ್ಲಿ ನಾಯಿನಾ? ಬಾಯ್ ಗೈಸ್, ನಾಯಿ ಭಯ ಬೀಳ್ಬೇಡಿ. ಭಯ ಬಿದ್ದೋದೆ. ಅದು ಕಣ್ಣು ಏನು ರಿಫ್ಲೆಕ್ಷನ್ ಹೊಡಿತೈತೆ. ಅದು ಸೈಲೆಂಟ್ ಕೂತೈತೆ ನೋಡಿ. ಎಷ್ಟು ಬರ್ತಾ ಇದ್ರು ಹಂಗೆ. ಏನಿಲ್ಲ ನೋಡಿ ಗೈಸ್. ಇವನು ನಂಗೇನೋ ಚುಚ್ಚುತ್ತೈತೆ. ಕೆಳಗಡೆ ಫ್ಲಾಶ್ ಲೈಟ್ ಹಾಕೋ. ಬ್ಯಾಕ್ ಕ್ಯಾಮ್ರಾನೆಲ್ಲ ಅದು. ಮೇಲೆ ಫ್ಲಾಶ್ ಲೈಟ್ ಆಪ್ಷನ್ ಐತೆ ನೋಡು. ಅಲ್ಲೇ ಐತೆ ನೋಡು ಆಪ್ಷನ್. ಗೂಬೆ ಅದು ಆನ್ ಆಗಲ್ಲ. ಲೈಟ್ ನೋಡು ಮೇಲೆ. ನಾನೊಂದು ಹೇಳೋಣ ಅನ್ಕೊಂಡೆ. ಏ ಮಚ್ಚಾ ಇರ್ಬೇಕಲ್ಲ ಮಚ್ಚಾ. ಮರ ಹಾಕಿ ಬಿಡು ನೋಡಿ. ಇರ್ಬೇಕಲ್ಲ ನೋಡಿ ಗೈಸ್. ಇವನು ಯಾವ ಪಾಟ್ ಬೀಳ್ತಾವನೆ. ಬೇಗ ಎತ್ಕೊಳ್ಳಲೆ. ಎಸ್ ಇವನು ನೋಡಿ ಗೈಸ್. ಇದು ವ್ಲಾಗಲ್ಲಿ ಇದು ಇರಲೇಬೇಕು. ಇಲ್ಲ ಅಂದ್ರೆ ನೋಡ್ಕೋ. ಹೆಂಗಿದ್ದೀನಿ ಇಟ್ಕೋ ಅಲ್ಲಿ. ಅದು ಇವಾಗ ಏನೋ ಕಿತ್ತಾವ್ ನೋಡ. ಅವ್ನು ಬಿಸಾಕ್ತಿರೋದು ಅದು. ಇಟ್ಕೋ. ನೋಡಿ ಗೈಸ್, ಕಾಡು ಮನುಷ್ಯರು ಇಬ್ರು. ಏನೋ ಇಚ್ಚಿತ್ತೆ ಅವು. ಇವು ಉದಿಸ್ತಾ ಇದೆಯಲ್ಲ ಅಲ್ಲಿ ಗಂಡು. ಅವನು ಆ ಮೇಲೆ ನಿಂತ್ಕೊಂಡು ಆ ಪಾಟಿಗಳು ಬೀಳ್ತಾನೆ ಗೈಸ್. ಸುಮ್ಮನೆ ಇರೋ ಮಚ್ಚಾ. ಇವನು ನೋಡಿ ಸುಮ್ಮನೆ ಇರೋ. ಇದ್ರಲ್ಲಿ ಇಲ್ಲೋ ಬೀಳಕ್ ನಿನ್ ಮೇಲೆ
ಯಾವನು ಗೊತ್ತು ನಿಮ್ಗೆ ಗೊತ್ತಾ ಕತ್ಲಲ್ಲಿ ಏನೋ ಇವು ಗೊತ್ತಿಲ್ಲ ನೀನೇನೋ ಮಾಡಿಲ್ಲ ಆಯ್ತು ನಿಜ ಮಾಡಿದ್ದೀನಿ. ಏನು ಗೊತ್ತಾ ತುಂಬ ಫ್ಯೂಚರ್ ವೈಫ್ ನೋಡಿ ಗೈಸ್ ಏನು ಪಟಾಕಿ ಬೀಳ್ತಾವ್ರೆ ಇವರು. ಅವನ ಮೇಲೆ ಒಬ್ಬನು ಕೆಳಗಡೆ ಒಬ್ಬನು. ಏನು ಬರೋದಿಕ್ಕೆ ನಾನು ಹಂಗೆ ಬಂದಿದ್ದು ಬಾ ಇವಾಗ ಸುಮ್ಮನೆ ಕೊಡ್ತಾನೆ ನೋಡಿ ಗೈಸ್ ನೋಡಿ ಗೈಸ್ ಹೊಸ ಬಟ್ಟೆ ಇಂಪನ್ ಟಾಪ್ ಹೊಸ ಬಟ್ಟೆ ಅಲ್ಲ ನಮ್ಮ ಅಣ್ಣದ ಬಟ್ಟೆ ಆಗ ನಿಜವಾದ ಇದು ಬಂದ್ಬಿಟ್ಟು ಗೈಸ್. ಹಾಂ ಅವ್ನು ನೋಡಿ ಗೈಸ್ ಏನು ಪಟಾಕಿ ಬೀಳ್ತಾನೆ. ಅವನು ಇಳ್ದೋಗ್ದ ಅಂತಾನೆ. ಇಳಿಯೋಕ್ಕಾಗ್ತಾ ಹತ್ತದವ್ನು ಇಳಿಯೋಕ್ಕಾಗಲ್ಲ ಅಂತವನೇ. ಕಾಣಿಸ್ತಾ ಇದೆಯಾ ಮಚ್ಚ. ನೋಡಿ ಗೈಸ್ ಇದು ಸ್ಟೇಡಿಯಂ ನೈಟ್ ಹೊತ್ತಿನಲ್ಲಿ. ಯಾರೋ ಸ್ವಲ್ಪ ಜನ ಟ್ರ್ಯಾಕಲ್ಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ, ಸ್ವಲ್ಪ ಜನ ಜಾಗ್ ಮಾಡ್ತಾವ್ರೆ, ಇನ್ನು ಸ್ವಲ್ಪ ಜನ ಬ್ಯಾಡ್ಮಿಂಟನ್ ಕೋರ್ಟ್ ಒಳಗಡೆ ಹೋಗ್ತಾವ್ರೆ. ಇವ್ ನೋಡಿ ಗೈಸ್ ಒಂದು ಗೋಡೆ ಎಗರಕ್ಕೆ ಆಗ್ತಾ ಇಲ್ಲ. ಇಷ್ಟೇ ಹೈಟ್ ಗೋಡೆ. ನಾನು ಇವನು ಎಗರ್ಬಿಟ್ಟು ಇವನು ನೋಡಿ ಗೈಸ್ ಏನು ಮಾಡ್ತಾವನೆ. ಗೈಸ್ ಇವರೆಲ್ಲ ಅವ್ರಿಗೆ ಇದು ಮಾಡ್ತಾವ್ರೆ, ಗೋಡೆ ಎಗ್ರಿಲ್ಲ ಅಂದ್ಬಿಟ್ಟು ಎಲ್ಲ ಮಕ್ಕಳೆಲ್ಲ ಸಾಯ್ತವ್ರ ಹಂಗೆ. ಗಂಡ್ಸಲ್ಲ ಅಲ್ಲ ಅಲ್ಲ ಗೈಸ್ ಅವ್ರು ಮಾತ್ರ ಡೈಲಿ ಹೋಗ್ಬಿಟ್ಟು ಮನೆಗಳಲ್ಲಿ ಗೋಡೆಗೆ ಎಗಿರಿ ರೂಢಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಸಬ್ಸ್ಕ್ರೈಬ್. ಮತ್ತೆ ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. Take care. ಬಾಯ್. Sweet dreams. Good night.